ಎಲ್ಲರೂ ಹೋರಾಟ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಎಲ್ಲರಿಗೆ ಸುಮ್ಮನೆ ಹೇಳ್ತಾ ಇಲ್ಲ. ಈಗ 82ರಲ್ಲಿ ಚಾಲೆಂಜ್ ಮಾಡಿದ್ರು. ಇದು 90 ಇಂದಿರಾ ಸಹಾನಿ ಕೇಸ್ 92ರಲ್ಲಿ ಆಗ ಮಾಡಿದ್ದು 50%ಗಿಂತ ಮೀರಬಾರ್ದು ಮೀಸಲಾತಿ ಅಂತ ಮಾಡಿದ್ದು ಇಂದಿರಾ ಸಹಾನಿ ಕೇಸ್ನಲ್ಲಿ. ಅದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಬೇರೆ, 9 ಜಡ್ಜಸ್ಗಳಿದ್ದಂತ ಕಾನ್ಸ್ಟಿಟ್ಯೂಷನಲ್ ಬೆಂಚ್. ಅಲ್ಲಿ ತೀರ್ಮಾನ ಆಯಿತು, ಮೀಸಲಾತಿ ಮಾಡಬಹುದು, ಮಂಡಲ್ ಕಮಿಷನ್ ವರದಿ ಜಾರಿ ಮಾಡಬಹುದು, ಜಾತಿಯ ಆಧಾರದ ಮೇಲೆ ಆಗಿರ್ತಕ್ಕಂಥ ಮೀಸಲಾತಿ ಸಂವಿಧಾನಬದ್ಧವಾಗಿದೆ. ಯಾಕಂದ್ರೆ ಕಾಕಾ ಕಲೆಯಕ್ಕಿರೋ ವರದಿ ತಿರಸ್ಕಾರ ಆದದ್ದು ಜಾತಿ ಆಧಾರದ ಮೇಲೆ ಆಗಿದೆ ಅಂತ ಅನ್ನೋ ಕಾರಣಕ್ಕೋಸ್ಕರ. ಈ ಅವತ್ತು ಇವತ್ತಿನವರೆಗೂ ಕೂಡ ಅದನ್ನೇ ಸುಪ್ರೀಂ ಕೋರ್ಟ್ನವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಒಂದು ಮಾತು ಹೇಳ್ತೀನಿ ನಿಮಗೆ, ಮುಂದುವರೆದ ಜಾತಿಗಳು ಅವರಿಗೆ ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥವರಿಗೆ 10% ಮೀಸಲಾತಿ ಕೊಟ್ಟರು. EWS, ಎಕನಾಮಿಕಲಿ ವೀಕರ್ ಸೆಕ್ಷನ್. ಸುಪ್ರೀಂ ಕೋರ್ಟ್ನಲ್ಲಿ ಅಪೇಲ್ ಆಗ್ಬಿಡ್ತು. ಅದು 50%ಗಿಂತ ಜಾಸ್ತಿ ಆಗಲಿಲ್ವಾ ಮೀಸಲಾತಿ? 60% ಆಯ್ತಲ್ರಿ. ಈಗ 50%ಗಿಂತ ಜಾಸ್ತಿ ಆಗಬಾರದು ಅಂತ ಇದೆ. ಅದಕ್ಕೆ ನಾವು ಮೀಸಲಾತಿ ಸುಪ್ರೀಂ ಕೋರ್ಟ್ನಲ್ಲೂ ಬರಬೇಕು, ಹೈಕೋರ್ಟ್ನಲ್ಲೂ ಬರಬೇಕು, ಎಲ್ಲ ನ್ಯಾಯಾಲಯಗಳಲ್ಲೂ ಬರಬೇಕು. ಹೌದಲ್ಲ? ನಾವು ಹೋರಾಟನೇ ಮಾಡಿಲ್ಲ. ಎಂತ ಹೇಳಕ್ಕಾಗಲ್ಲ. ಎಲ್ರೂ ಹೋರಾಟ ಎಲ್ಲಿ ಮಾಡಿದೀವಿ ನಾವು? ಅಲ್ಲಿ ಇಲ್ಲಿ ಸ್ವಲ್ಪ ಮಾಡಿರ್ಬೋದು. 10% ಮೀಸಲಾತಿ ಕೊಟ್ಟು 56% ಮೀಸಲಾತಿ ಕೊಡಬೇಕು ಅಂತ ಸಂವಿಧಾನ ತಜ್ಞರೇ ಹೇಳಿರ್ತಕ್ಕಂಥದ್ದು. ಆಗಿದೆಯಾ? ಆಗ್ಲಿಲ್ಲ. ಅದಕ್ಕೋಸ್ಕರ ನಮ್ಮ ಮೀಸಲಾತಿ ಹೋರಾಟ ಇದೆಯಲ್ಲ, ಇದು ನಿರಂತರವಾಗಿ ನಡೀತಲೇ ಇರಬೇಕು. ನಾವು ಈ ಮೀಸಲಾತಿ ನಾವು ಪೂರ್ಣ ಸಿಕ್ಬಿಡ್ತು ಅಂತ ಅನ್ನೋಗಿಲ್ಲ. ನಾವು ನಿರಂತರವಾಗಿ ನಡೀತಲೇ ಇರಬೇಕು. ಈಗ ಸುಪ್ರೀಂ ಕೋರ್ಟ್ನವರು ಕೂಡ ಒಳ ಮೀಸಲಾತಿ ಬಗ್ಗೆ ಒಪ್ಕೊಂಡಿದ್ದಾರೆ ಅಲ್ವಾ? ನಮ್ಮ ಸರ್ಕಾರ ಯಾವತ್ತೂ ಒಳ ಮೀಸಲಾತಿ ಪರ ಇದೆ, ಮುಂದೆನೂ ಇರ್ತದೆ, ಈಗಲೂ ಇರ್ತದೆ, ಮುಂದೆನೂ ಇರ್ತದೆ. ಸುಪ್ರೀಂ ಕೋರ್ಟ್ನವರು ಒಪ್ಕೊಂಡಿಲ್ವಾ? ಪಂಜಾಬ್ ವರ್ಸಸ್ ದೇವೇಂದ್ರ ಸಿಂಗ್ ಒಪ್ಕೊಂಡಿದಾರಲ್ಲ. ಅದಕ್ಕಿಂತ ಮುಂಚಿತವಾಗೇನೆ 22ನೇ ಇಸ್ವಿಯನ್ನ ಕಾಣಿಸುತ್ತೆ.
ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ನಡೆಯಿತು ಕಾಂಗ್ರೆಸ್. ಚಿತ್ರದುರ್ಗ ಘೋಷಣೆ ಪರಮೇಶ್ವರ ಬರಬೇಕಾಗಿತ್ತು, ಬಂದಿಲ್ಲ. ಅವರು ಅವರ ಅಧ್ಯಕ್ಷತೆಯಲ್ಲೇ ನಡೆಯಿತು. ಆಗ ಒಳ ಮೀಸಲಾತಿಗೆ ಒಪ್ಕೊಂಡು ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಬರೋದು ಅದನ್ನ. ಅದರಿಂದ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಗೆ ಅಥವಾ ಮೀಸಲಾತಿಗೆ ಯಾವತ್ತೂ ಕೂಡ ವಿರೋಧ ಇಲ್ಲ. ನಾವು ಏನಪ್ಪ ತಪ್ಪು ಮಾಡ್ತೀವಿ ಅಂತಂದ್ರೆ, ಯಾರು ಪರ ಇದ್ದೀವಿ, ಯಾರು ಪರ ಇಲ್ಲ, ಮೀಸಲಾತಿ ವಿರೋಧಿಗಳು. ಈಗ ಎಲ್ಲರಿಗೂ ಮೀಸಲಾತಿ ಸಿಕ್ಬಿಟ್ಟದೆ. ಈಗ ಯಾರು ಎಲ್ರಿಗೂ ಮೀಸಲಾತಿ ಸಿಕ್ಬಿಟ್ಟಿದ್ದೀರ? ಈಗ 10% ಆದ್ಮೇಲೆ ವಿರೋಧ ಮಾಡೋರೇ ಇರಬಾರ್ದು. ಆದ್ರೆ ಮೀಸಲಾತಿ ಯಾರಿಗೆ ಸಿಕ್ಬೇಕೋ ಅವ್ರನ್ನೇ ಗುಂಪು ಮಾಡ್ಬಿಡೋದು, ಅವ್ರನ್ನೇ ಹೊಡೆದಾಕ್ಬಿಡೋದು. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು. ಅದಕ್ಕೆ ನಮ್ಮ ಬಸವರಾಜ್ ಹೇಳಿದ್ರಲ್ಲ, ಮೀಸಲಾತಿಗೆ ಯಾವತ್ತೂ ಕೂಡ ಭಿನ್ನಾಭಿಪ್ರಾಯ ಬರಬಾರದು. ಶೋಷಿತ ವರ್ಗದ ಜನರಲ್ಲಿ ಮೀಸಲಾತಿಗೆ ಯಾವತ್ತೂ ಕೂಡ ಭಿನ್ನಾಭಿಪ್ರಾಯ ಬರಬಾರದು. ಮೀಸಲಾತಿ ಪರವಾಗಿಯೇ ಇರಬೇಕು. ಕೆಲವರು ಸ್ವಾರ್ಥಕ್ಕೋಸ್ಕರ ಮೀಸಲಾತಿ ವಿರುದ್ಧವಾಗಿರ್ತಕ್ಕಂಥ ಜನರ ಜೊತೆಲೇ ಸೇರ್ಕೊಂಡ್ಬಿಡೋದು. ಅದಾಗಬಾರ್ದಲ್ವ? ಆಗ್ಬಾರ್ದಲ್ಲ. ಒಂದು ಸಣ್ಣ ಪೋಸ್ಟ್ಗಳಿಗೋಸ್ಕರ ಈಗ 73, 74 ತಿದ್ದುಪಡಿಗಾದ್ಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು, ಪಂಚಾಯಿತಿ, ನಗರ ಪಾಲಿಕೆ, ನಗರ ಸಭೆಗಳು, ನಗರ ಪಾಲಿಕೆಗಳಲ್ಲಿ ಮೀಸಲಾತಿ ಇದೆ. ಇಲ್ಲಿ ಟಿಕೆಟ್ ಸಿಕ್ಕಿದ್ರೆ ಅಲ್ಲೋಗಿ ನಿಂತ್ಕೊಳ್ಳೋದು. ಯಾವ ಪಕ್ಷ ವಿರೋಧ ಮಾಡ್ತದೆ ಆ ಪಕ್ಷಕ್ಕೆ ಹೋಗಿ ನಿಂತ್ಕೊಳ್ಳೋದು. ಆಮೇಲೆ ಆ ಪಕ್ಷ ಸಿದ್ಧಾಂತನ ಜೈ ಅನ್ನೋದು. ಇದು ಸ್ವಾರ್ಥ ಅಲ್ವಾ? ಏನ್ ಕೋಮುವಾದಿ ಪ್ರಜಾಪ್ರಭುತ್ವ? ಇದು ಸ್ವಾರ್ಥ. ನಾವು ಅದಕ್ಕೆ ಯಾವುದೇ ಕಾರಣಕ್ಕೆ ಮೀಸಲಾತಿ ಪರ ಇರೋರು ಮೀಸಲಾತಿ ವಿರೋಧಿಗಳು. ಮೀಸಲಾತಿ ಪರ ಯಾರಿದ್ದಾರೆ ಅವ್ರನ್ನ ಗುರುತಿಸ್ಕೋಬೇಕು. ಮೀಸಲಾತಿ ವಿರೋಧಿಗಳಿದ್ದಾರೆ ಅವ್ರನ್ನು ಕೂಡ ದೂರ ಆಗಿರತಕ್ಕಂಥ ಕೆಲಸವನ್ನು ಮಾಡಿ. ನೀವೆಲ್ಲ ಪ್ರಜ್ಞಾವಂತರಿದ್ದೀರಿ ಅಂತ ಈ ಮಾತುಗಳನ್ನ ಹೇಳ್ತಾ ಇದ್ದೀವಿ ಅಲ್ವಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.